ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಅದು ವಿವಾದಕ್ಕೆ ಕಾರಣವಾಯಿತು. ಈಗ ರಾಜ್ಯ ಸರ್ಕಾರ ಈ ವಿವಾದದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಎಲ್ಲ ದೇವಾಲಯಗಳಲ್ಲಿ ನಂದಿನಿ ತುಪ್ಪವನ್ನೇ ಬಳಸಬೇಕು, ಕಡ್ಡಾಯವಾಗಿ ನಂದಿನಿ ತುಪ್ಪ ಬಳಕೆ ಆಗಬೇಕು. ಪ್ರಸಾದ ಇರಬಹುದು, ದಾಸೋಹ ಇರಬಹುದು, ಎಲ್ಲದಕ್ಕೂ ಕೂಡ ದೀಪ ಹಚ್ಚೋದಿರಬಹುದು, ಪ್ರತಿಯೊಂದಕ್ಕೂ ಕೂಡ ನಂದಿನಿ ತುಪ್ಪವನ್ನೇ ಬಳಸಿ ಅಂತ ಆದೇಶ ಮಾಡಿದೆ. ತಿರುಪತಿ ಲಡ್ಡು ವಿವಾದವಾದ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಮೂಲಕ ನಂದಿನಿ ತುಪ್ಪದಿಂದಲೇ ಪ್ರಸಾದವನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯದ ಎಲ್ಲಾ ದೇಗುಲಗಳಲ್ಲೂ ಕೂಡ ನಂದಿನಿ ತುಪ್ಪ ಬಳಕೆ ಕಡ್ಡಾಯ ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಮುಜರಾಯಿ ಇಲಾಖೆಯಿಂದ ಕಟ್ಟುನಿಟ್ಟಿನ ಆದೇಶ ಹೊರಬಿದ್ದಿದೆ. ರಾಜ್ಯದ ಎ ಬಿ ಸಿ ದರ್ಜೆಯ ಎಲ್ಲಾ ದೇಗುಲಲ್ಲೂ ಕೂಡ ಇದನ್ನ ಜಾರಿಗೊಳಿಸಬೇಕು. ಅದು ದಾಸೋಹ ಇರಬಹುದು, ದೀಪ ಬೆಳಗಿಸೋದಕ್ಕಿರಬಹುದು, ಅಥವಾ ಪ್ರಸಾದವನ್ನ ಹಂಚಿಕೆ ಮಾಡೋದಿರಬಹುದು. ಇದೆಲ್ಲದರಲ್ಲೂ ಕೂಡ ನಂದಿನಿ ತುಪ್ಪವನ್ನೇ ಬಳಸಬೇಕೇ ವಿನಃ ಬೇರೆ ಯಾವುದನ್ನು ಕೂಡ ಬಳಸಬಾರದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಪ್ರಸಾದದ ಗುಣಮಟ್ಟ ಕಾಯ್ದುಕೊಳ್ಳೋದಕ್ಕೆ ಈ ಆದೇಶವನ್ನ ಮಾಡಲಾಗಿದೆ. ಒಟ್ಟಿನಲ್ಲಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಯ ಕೊಬ್ಬು ಅಂಶ ಇದೆ, ತುಪ್ಪದಲ್ಲಿ ಬೆರೆಸಿದ್ರು ಎಂಬ ಆರೋಪವನ್ನ ಚಂದ್ರಬಾಬು ನಾಯ್ಡು ಮಾಡಿದ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಮ್ಮ ದೇಗುಲಗಳಲ್ಲಿ ಆ ರೀತಿಯಾದಂತಹ ತಪ್ಪುಗಳು ಆಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಎಚ್ಚರಿಕೆಯ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣಾರಿಂದ. ಅರುಣ, ಸದ್ಯ ಪ್ರಸಾದಕ್ಕೆ ಮಾತ್ರ ಈ ಒಂದು ರೂಲ ಅಥವಾ ಎಲ್ಲ ಅಂದ್ರೆ ದಾಸೋಹ ಇರಬಹುದು, ದೀಪ ಹಚ್ಚೋದಿರಬಹುದು, ಅಥವಾ ಪ್ರಸಾದಕ್ಕಿರಬಹುದು ಈ ರೂಲ ಬರೀ ಎ ಬಿ ಮಾತ್ರನೇ ಪ್ರಸಾದವನ್ನ ಹಂಚೋದು? ನಮಗೆ ಗೊತ್ತಿರೋ ಪ್ರಕಾರವಾಗಿ ಸಿ ದರ್ಜೆಯ ದೇಗುಲಗಳೇನು ಬರುತ್ತೆ, ಸೊ ಅಲ್ಲಿ ಪ್ರಸಾದವನ್ನ ಹಂಚಿಕೆ ಮಾಡೋಲ್ಲ, ಅಲ್ಲೂ ಕೂಡ ಯಾವ ರೀತಿ ಪಾಲನೆ ಆಗುತ್ತೆ ಹಾಗಾದ್ರೆ ಈ ರೂಲ್? ಜ್ಯೋತಿ, ತಿರುಪತಿ ಲಾಡು ವಿವಾದದಿಂದ ಎಚ್ಚೆತ್ತಂತಹ ರಾಜ್ಯ ಮುಜರಾಯಿ ಇಲಾಖೆ ಮಹತ್ವದಾಗಿರ್ತಕ್ಕಂಥ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ರಾಜ್ಯದಲ್ಲಿ ಪ್ರಮುಖವಾಗಿ 32,615 ದೇವಾಲಯಗಳಿದ್ದಾವೆ. ಅದರಲ್ಲಿ ಎ ಬಿ ಸಿ ದರ್ಜೆಯ 3 ರೀತಿಯ ದೇವಾಲಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ 25 ಲಕ್ಷ ಮೇಲ್ಪಟ್ಟಂತಹ ದೇವಾಲಯಗಳನ್ನ ಎ ದರ್ಜೆಯ ದೇವಾಲಯಗಳಂತ ಘೋಷಿಸಲಾಗುತ್ತೆ. ಜೊತೆಗೆ 5 ಲಕ್ಷದಿಂದ 25 ಲಕ್ಷದವರೆಗಿನಂತಹ ದೇವಾಲಯಗಳನ್ನ ಆದಾಯ ತರುವಂತಹ ದೇವಾಲಯಗಳನ್ನ ಬಿ ದರ್ಜೆಯ ದೇವಾಲಯಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಎ ಹಾಗೂ ಬಿ ದರ್ಜೆಯ ದೇವಾಲಯಗಳಲ್ಲಿ ಪ್ರಸಾದ ಇರಬಹುದು, ಪ್ರಮುಖವಾಗಿ ಪುಳಿಯೋಗರೆ ಇರ್ಬೋದು, ಬಿಸಿಬೇಳೆ ಬಾತ್ ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಸಾದವನ್ನು ವಿತರಣೆಯನ್ನು ಮಾಡ್ತಾರೆ. ಯಾಕಂದರೆ ಉಗ್ರಾಣದ ವ್ಯವಸ್ಥೆ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಇಂತಹ ಒಂದು ಪ್ರಸಾದವನ್ನು ನೀಡಲಾಗ್ತದೆ. ಆದರೆ ತಿರುಪತಿಯ ಲಾಡಿನಲ್ಲಿ ಕಳಪೆ ಮಟ್ಟದ ತುಪ್ಪವನ್ನು ಉಪಯೋಗಿಸಲಾಗಿದೆ ಎನ್ನುವಂತಹ ಒಂದು ಆರೋಪ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ರಾಜ್ಯ ಮುಜರಾಯಿ ಇಲಾಖೆಯಿಂದ ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಕಡ್ಡಾಯವಾಗಿ ಯಾವುದೇ ರೀತಿಯಿಂದಲೂ ಕೂಡ ಪ್ರಸಾದವನ್ನು ವಿತರಣೆಯನ್ನು ಮಾಡಬೇಕು ಅಂತಂದ್ರೆ ಪ್ರಸಾದದ ತಯಾರಿಕೆಗೆ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನು ಬಳಸಬೇಕು ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಇನ್ನು ಎ ಬಿ ಹಾಗೂ ಸಿ ದರ್ಜೆಯ 3 ದೇಗುಲಗಳಲ್ಲಿ ದೀಪಗಳನ್ನ ಕೂಡ ಹಚ್ಚಬೇಕು ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ನಂದಿನಿ ತುಪ್ಪವನ್ನು ಬಳಸಬೇಕು ಎನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಜೊತೆಗೆ ಭೋಜನಾಲಯಗಳಲ್ಲಿ ಯಾವುದೇ ರೀತಿಯಿಂದಲೂ ಕೂಡ, ಉದಾಹರಣೆಗೆ ಹೇಳಬೇಕಂತಂದ್ರೆ ಪ್ರಸಾದದಲ್ಲಿ ತುಪ್ಪವನ್ನು ಮೇಲ್ಗಡೆ ಹಾಕ್ತಾರೆ, ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ನಂದಿನಿ ತುಪ್ಪವನ್ನು ಕಡ್ಡಾಯವಾಗಿ ಬಳಸಬೇಕು. ಜೊತೆಗೆ ಪ್ರಸಾದದ ಒಂದು ಗುಣಮಟ್ಟವನ್ನು ಎಲ್ಲ ದೇಗುಲಗಳು ಕೂಡ ಕಾಯ್ದುಕೊಳ್ಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹೊರಡಿಸಲಾಗಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ಮೂವ್ ಅಂತ ಕಾಣಿಸುತ್ತೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ಎಲ್ಲ ದೇಗುಲಗಳಲ್ಲೂ ಕೂಡ ಪ್ರಸಾದದ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ಈಗಾಗಲೇ ತಿರುಪತಿ ಲಡ್ಡುವಿನಲ್ಲಿ ಕೇಳಿಬಂದಿರುವಂತಹ ಈ ಒಂದು ವಿವಾದ ಏನಿದೆ ಅದು ನಮ್ಮಲ್ಲಿ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ಮೂಲಕವಾಗಿ ನಂದಿನಿ ತುಪ್ಪ ಕಡ್ಡಾಯವಾಗಿ ಪ್ರಸಾದದಲ್ಲಿ ಬಳಸಬೇಕು ಅನ್ನೋ ಸೂಚನೆ ಕೊಡಲಾಗಿದೆ.